ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR TV ಕನ್ನಡ ಚಾನೆಲ್ಗೆ ಸ್ವಾಗತ. ಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನದ ಪ್ರಕಾರ 2024ರಲ್ಲಿ ಖಂಡಿತ ಈ ವಿಷಯಗಳು ನಡೆಯುತ್ತವೆ. ಚರಿತ್ರೆಯಲ್ಲಿ ಅನೇಕ ಋಷಿ ಮುನಿಗಳು ಕಾಲಜ್ಞಾನ ಬರೆದಿದ್ದಾರೆ. ಅವು ಎಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿತ್ತೋ ಅದೇ ರೀತಿ ಬ್ರಹ್ಮೇಂದ್ರ ಸ್ವಾಮಿ ಬರೆದಿರುವಂಥ ಕಾಲಜ್ಞಾನ ಕೂಡ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಅವರು ಹೇಳಿದಂಥ ಅನೇಕ ವಿಷಯಗಳು ಇದುವರೆಗೆ ಎಷ್ಟೋ ನಡೆದಿವೆ. ಅವರು ಹೇಳಿದಂಥ ಕಾಲಜ್ಞಾನದ ಪ್ರಕಾರ 2024ರಲ್ಲಿ ಏನೇನು ನಡೆಯಲಿದೆ ಎಂದು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಮುಂಬರುವ ದಿನಗಳಲ್ಲಿ ಎಂತಹ ವಿಪತ್ತುಗಳು ಸಂಭವಿಸುತ್ತದೋ ಮೊದಲೇ ಊಹಿಸಿ ಕಾಲಜ್ಞಾನ ರಚಿಸಿದ್ದಾರೆ. ಅವರು ಹೇಳಿದ ಪ್ರಕಾರ ಅನೇಕ ವಿಷಯಗಳು ಈಗಾಗಲೇ ನಡೆದಿವೆ. ಭವಿಷ್ಯತ್ತಿನಲ್ಲಿ ಏನು ನಡೆಯಲಿದೆ ಎಂದು ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಅವುಗಳಲ್ಲಿ ಕೆಲವು ವಿಷಯಗಳನ್ನು ಈಗ ನೋಡೋಣ. ತಿರುಪತಿಗೆ ಹೋಗುವ ಎಲ್ಲ ದಾರಿಗಳು ಮುಚ್ಚಿ ಹೋಗುತ್ತವೆ. ವೆಂಕಟೇಶ್ವರ ಸ್ವಾಮಿ ಸಂಪತ್ತನ್ನು 6 ಜನ ಕಳ್ಳರು ದೋಚಿಕೊಳ್ಳುತ್ತಾರೆ. ಶ್ರೀಶೈಲಂ ಮಲ್ಲಿಕಾರ್ಜುನ ಸ್ವಾಮಿ ಭಕ್ತರೊಂದಿಗೆ ಮಾತನಾಡುತ್ತಾರೆ. ಯಾಗಂಟಿ ಬಸವಣ್ಣ ಕಾಲು ಕೆರೆದು ಗರ್ಜಿಸುತ್ತಾನೆ. ಮಧುರೆ ಮೀನಾಕ್ಷಿ ಜನರೊಂದಿಗೆ ಮಾತನಾಡುತ್ತಾರೆ. ಬನಗಾನಪಲ್ಲಿಯಲ್ಲಿ ಪಾತರೆಯ ಮೇಲೆ ಹುಣಸೆ ಗಿಡವೊಂದು ಬೆಳೆದು ಅದಕ್ಕೆ ಚಾಮಂತಿ ಹೂವುಗಳು ಹುಟ್ಟುತ್ತವೆ. ರಾಯದುರ್ಗೆಯಲ್ಲಿ ಗಿಣಿಯೊಂದು ವೀರ ಧರ್ಮಗಳನ್ನು ಬೋಧಿಸುತ್ತದೆ. ಶ್ರೀ ಕಾಳಹಸ್ತಿ ದೇವಸ್ಥಾನದಲ್ಲಿ ಕಳ್ಳತನ ನಡೆಯುತ್ತದೆ. ಮಲ್ಲಿಕಾರ್ಜುನ ಸ್ವಾಮಿ ಶ್ರೀಶೈಲಂ ಬಿಟ್ಟು ವಿಂಧ್ಯ ಪರ್ವತಕ್ಕೆ ಹೊರಟು ಹೋಗುತ್ತಾರೆ. ಪೆನುಗೊಂಡ ಪ್ರಾಂತ್ಯದಲ್ಲಿ ಮನುಷ್ಯರ ಬದಲು ಹುಲಿಗಳು ಸಂಚರಿಸುತ್ತವೆ. ನೆಲ್ಲೂರು ಪ್ರಾಂತ್ಯ ನೀರಿನೊಳಗೆ ಮುಳುಗಿ ಹೋಗುತ್ತದೆ. ಶ್ರೀ ಕುಮಾರಸ್ವಾಮಿ ಆಲಯ 1 ವಾರದ ಕಾಲ ಮುಚ್ಚಿ ಹಾಕಲಾಗುತ್ತದೆ. ಮಧ್ಯರಾತ್ರಿ ಸೂರ್ಯ ಉದಯಿಸುತ್ತಾನೆ. ಬೆಂಗಳೂರಿನಲ್ಲಿ ವೈಷ್ಣವ ವಂಶದಲ್ಲಿ ಶ್ರೀ ಮಹಾಲಕ್ಷ್ಮಿ ಜನಿಸುತ್ತಾರೆ. ಕಂಚಿ ಕಾಮಾಕ್ಷಿ ಕಣ್ಣು ಕೆಂಪಗೆ ಮಾಡಿ ನೋಡುತ್ತಾರೆ. ತಿರುಪತಿಯಲ್ಲಿ ವೆಂಕಟೇಶ್ವರನ ಬಲಭುಜ ಒಡೆದು ಹೋಗುತ್ತದೆ. ಭವಿಷ್ಯತ್ತಿನಲ್ಲಿ ಕನಕದುರ್ಗಮ್ಮಳ ಮೂಗುತಿಯನ್ನು ಗಂಗಾ ನದಿ ತಾಕುತ್ತದೆ. ಜಲಪ್ರಳಯ ಬಂದು ನಾಗಾರ್ಜುನ ಸಾಗರ್ ಡ್ಯಾಂ ಮುರಿದು ಬೀಳುತ್ತದೆ. ಕೃಷ್ಣಾ ನದಿ ಉಕ್ಕಿ ಇಂದ್ರಕಿಲಾದ್ರಿಗೆ ಆಪತ್ತು ಸಂಭವಿಸುತ್ತದೆ. ಕೃಷ್ಣಾ ನದಿ ಮಧ್ಯದಲ್ಲಿ ಚಿನ್ನದ ರಥವೊಂದು ಹುಟ್ಟುತ್ತದೆ. ಅದನ್ನು ನೋಡಿದವರಿಗೆ ಅದರ ಕಾಂತಿಯಿಂದ ಕಣ್ಣಿನ ನೋಟ ಹೊರಟು ಹೋಗಿ ಅಂಧರಾಗುತ್ತಾರೆ. 2020ರ ಕಾಲಕ್ಕೆ ಪ್ರಪಂಚದ ಜನಸಂಖ್ಯೆ ಅರ್ಧದಷ್ಟು ಇಳಿಜಾರುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ವಿಷಗಾಳಿ ಬಂದು ಎಷ್ಟೋ ಜನರು ಮೃತಪಡುತ್ತಾರೆ. ಹೊಸ ಕಾಯಿಲೆಗಳು, ವೈರಸ್ಗಳು ಬಂದು ಮನುಷ್ಯರನ್ನು ಅಲ್ಲೋಲ ಕಲ್ಲೋಲವಾಗಿಸುತ್ತವೆ. ಇದಲ್ಲದೆ 2024ರಲ್ಲಿ ನಡೆಯುವಂಥ ಕೆಲ ವಿಷಯಗಳನ್ನು ಕೂಡ ನೋಡೋಣ. ಅನೇಕ ಜನರು 20 ವರ್ಷಗಳಿಗೆ ಮೃತಪಡುತ್ತಾರೆ. ಅಂದರೆ 20 ವರ್ಷಗಳು ದಾಟಿದಂಥ ಅನೇಕರು ಮೃತಪಡುತ್ತಾರೆ. ಅದು ಆಕ್ಸಿಡೆಂಟ್ ಇರ್ಬೋದು, ನಾರ್ಮಲ್ ಡೆತ್ ಇರ್ಬೋದು, ಕೊಲೆ ಇರ್ಬೋದು, ಇನ್ಯಾವುದೇ ರೀತಿ ಇರ್ಬೋದು. 2024ರಲ್ಲಿ ಅಕ್ರಮ ಸಂಬಂಧಗಳು ವಿಪರೀತವಾಗಿ ಬೆಳೆದು ಹೋಗಿ ಅದರ ಕಾರಣದಿಂದ ಅನೇಕ ಕೊಲೆಗಳು ನಡೆಯುತ್ತವೆ. ಇದುವರೆಗೂ ವ್ಯವಸಾಯ ಮಾಡುತ್ತಿದ್ದ ಅನೇಕ ಜಾಗಗಳು ಇನ್ನು ಮುಂದೆ ವ್ಯವಸಾಯಕ್ಕೆ ಉಪಯೋಗವಾಗುವುದಿಲ್ಲ. ಇದರಿಂದ ಧಾನ್ಯಕ್ಕೆ ತೀವ್ರವಾದ ಕೊರತೆ ಉಂಟಾಗುತ್ತದೆ. ಧಾನ್ಯದ ಬೆಲೆ ಗಗನಕ್ಕೇರುತ್ತದೆ. 2024 ಮುಗಿಯುವುದರೊಳಗೆ ಆಗಸದಲ್ಲಿ ಹೊಸ ನಕ್ಷತ್ರವೊಂದು ಉದ್ಭವಿಸುತ್ತದೆ. ಎಲ್ಲ ರೀತಿಯಾದ ಹಣ್ಣುಗಳು ರಸ ಇಲ್ಲದೆ ಸೃಷ್ಟಿಯಾಗುತ್ತದೆ. ರಕ್ತ ಕಕ್ಕುತ್ತಾ ರೋಗಗಳಿಗೆ ತುತ್ತಾಗಿ ಜನರು ಮೃತಪಡುತ್ತಾರೆ. ಎಷ್ಟೋ ಮೃಗಗಳು ಕೂಡ ಪ್ರಾಣ ಕಳೆದುಕೊಳ್ಳುತ್ತವೆ. ಗೋದಾವರಿ ನದಿಯೊಳಗೆ ಬಿದ್ದು ಗುಂಪು ಗುಂಪಾಗಿ ಹಸುಗಳು ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತವೆ. ವಿಚಿತ್ರವಾದ ಈಚಲಿ ಮರವೊಂದು ಹುಟ್ಟಿ ರಾತ್ರಿ ನೆಲದ ಮೇಲೆ ಮಲಗಿ ಬೆಳಿಗ್ಗೆ ಮತ್ತೆ ಎದ್ದು ನಿಲ್ಲುತ್ತದೆ. ಈ ರೀತಿ 8 ವರ್ಷಗಳು ನಡೆದ ನಂತರ ಆ ಮರ ನಾಶವಾಗುತ್ತದೆ. ಅದಾದ ನಂತರ ದೇಶದಲ್ಲಿ ತೀವ್ರವಾದ ಬಂಜರು ಏರ್ಪಡುತ್ತದೆ. ಇನ್ನು ಬ್ರಹ್ಮೇಂದ್ರ ಸ್ವಾಮಿಯವರು ಹೇಳಿದಂಥ ಕಾಲಜ್ಞಾನದಲ್ಲಿ
ಇದುವರೆಗೂ ನಡೆದಂಥ ಕೆಲ ವಿಷಯಗಳು ನೋಡೋಣ. ಕಾಶಿಯಲ್ಲಿನ ದೇವಾಲಯ 40 ದಿನಗಳ ಕಾಲ ಪಾಳು ಬೀಳುತ್ತದೆ. ಅದೇ ರೀತಿ 1910ರಲ್ಲಿ ಕಾಲರ ವ್ಯಾಪಿಸಿದ ಕಾರಣ ಯಾವ ಭಕ್ತರು ಕೂಡ 40 ದಿನಗಳ ಕಾಲ ಕಾಶಿಗೆ ಹೋಗಲಿಲ್ಲ. ನೀರಿನಿಂದ ವಿದ್ಯುತ್ ತಯಾರಿಸುತ್ತಾರೆ. ಅದೇ ರೀತಿ ಪ್ರಸ್ತುತ ನಾವೀಗ ಕರೆಂಟ್ ಬಳಸುತ್ತಿದ್ದೇವೆ. ಎತ್ತುಗಳ ಸಹಾಯ ಇಲ್ಲದೆ ಗಾಡಿಗಳು ನಡೆಸುತ್ತಾರೆ. ಅದೇ ರೀತಿ ಈಗ ಎಷ್ಟೋ ಗಾಡಿಗಳು ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ನಿಂದ ನಡೆಯುತ್ತಿವೆ. ಬಣ್ಣ ಹಚ್ಚಿಕೊಳ್ಳುವವರು ರಾಜ್ಯ ಆಳುತ್ತಾರೆ. ಅದೇ ರೀತಿ ಸಿನಿಮಾ ಆಕ್ಟರ್ಗಳು ಎಷ್ಟೋ ಜನ ರಾಜಕೀಯ ನಾಯಕರಾಗಿದ್ದಾರೆ. ಜನಸಂಖ್ಯೆ ವಿಪರೀತವಾಗಿ ಬೆಳೆಯುತ್ತದೆ. ಇದರ ಬಗ್ಗೆ ಉದಾಹರಣೆ ಹೇಳುವ ಅಗತ್ಯ ಇಲ್ಲ. ಧೈರ್ಯಶಾಲಿ ಕುಳ್ಳನೊಬ್ಬ ದೇಶ ಆಳುತ್ತಾನೆ. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಶ ಪಾಲಿಸಿದ್ದಾರೆ. ಸ್ತ್ರೀಯೊಬ್ಬಳು 16 ವರ್ಷಗಳ ಕಾಲ ದೇಶ ಪಾಲಿಸುತ್ತಾಳೆ. ಉದಾಹರಣೆ ಇಂದಿರಾ ಗಾಂಧಿ. ಕಾಡು ಪ್ರಾಣಿಗಳು ಹಳ್ಳಿ ಪಟ್ಟಣಗಳಲ್ಲಿ ನುಗ್ಗಿ ಮನುಷ್ಯರ ಪ್ರಾಣ ತೆಗೆಯುತ್ತಿದೆ. ಇಂಥ ನ್ಯೂಸ್ ನಾವು ಪ್ರತಿದಿನ ಕೇಳುತ್ತಲೇ ಇರ್ತೀವಿ. ದೇವರ ವಿಗ್ರಹಗಳನ್ನು ಕಳ್ಳತನ ಮಾಡುತ್ತಾರೆ. ಇದರ ಬಗ್ಗೆ ಕೂಡ ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ. ಹುಟ್ಟು ಸಾವು ಮಾತ್ರ ಯಾರಿಂದಲೂ ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಇದು ಕೂಡ ನಿಜ. ಇನ್ನು ಭವಿಷ್ಯತ್ತಿನಲ್ಲಿ ನಡೆಯುವಂಥ ಸಂಘಟನೆಗಳು ಹೀಗಿವೆ. ಗಂಡನನ್ನು ಹೆಂಡತಿ ಪಾಲಿಸುತ್ತಾಳೆ. ಅಂದರೆ ಗಂಡನಿಗಿಂತ ಹೆಂಡತಿಯದೇ ಮೇಲ್ಗೈಯಾಗುತ್ತದೆ. ಬೇವಿನ ಗಿಡದಿಂದ ಅಮೃತ ಸುರಿಯುತ್ತದೆ. ತಾಯಿ ಬಳ್ಳಿ ಕತ್ತರಿಸದ ಮಕ್ಕಳು ಕೂಡ ಮಾತನಾಡುತ್ತಾರೆ. ಆಗಸದಲ್ಲಿ ಬೆಂಕಿ ಸೃಷ್ಟಿಯಾಗುತ್ತದೆ. 6 ಮತಗಳು ಒಂದಾಗುತ್ತವೆ. ಪುಣ್ಯ ಸ್ತಂಭಗಳು ಮುರಿದು ಬೀಳುತ್ತವೆ. ದೇವಸ್ಥಾನಗಳು ಪಾಪಿಗಳ ಕಾರಣದಿಂದ ಧ್ವಂಸಗೊಳ್ಳುತ್ತದೆ. ಎಷ್ಟೋ ಹಳ್ಳಿಗಳು ಪಟ್ಟಣಗಳಾಗುತ್ತವೆ. ಇದರಿಂದ ಹಳ್ಳಿಗಳೇ ಇಲ್ಲದಂತಾಗುತ್ತದೆ. ಉತ್ತಮರು ಎಷ್ಟೋ ಜನ ಅಲ್ಪಿಗಳಿಗೆ ದಾಸಿತನ ಮಾಡುತ್ತಾರೆ. ಅಂದರೆ ಬ್ರಾಹ್ಮಣರು, ಉತ್ತಮ ಕುಲದವರು ದಾಸಿಗಳಾಗಿ ಬದುಕುತ್ತಾರೆ. ಉತ್ತಮ ಸ್ತ್ರೀಗಳು ಕೂಡ ದುಡ್ಡಿರುವವರ ಹಿಂದೆ ಬೀಳುತ್ತಾರೆ ಎಂದರ್ಥ. ಕಾಮಕತ್ವ ವಿಪರೀತವಾಗಿ ಬೆಳೆಯುತ್ತದೆ. ಕಾಮುಕರು ಹೆಚ್ಚಾಗುತ್ತಾರೆ. ಕೋಟಿ ವಿದ್ಯೆಗಳು ಕಲಿತಿದ್ದರೂ ಊಟ ಸಿಗದೆ ಪರದಾಡುತ್ತಾರೆ. ಎಲ್ಲ ವಸ್ತುಗಳು ಕಲ್ತಿಯಾಗುತ್ತವೆ. ಮನುಷ್ಯರು ಪಕ್ಷಿಗಳಂತೆ ಹಾರುತ್ತಾರೆ. ವೆಂಕಟೇಶ್ವರನ ಆಲಯದಲ್ಲಿರುವ 6 ಸ್ತಂಭಗಳ ಒಳಗಿನಿಂದ 6 ದುಷ್ಟರು ಜನಿಸುತ್ತಾರೆ. ಭ್ರಮರಾಂಬ ದೇವಸ್ಥಾನದಲ್ಲಿ 2 ತಲೆಗಳ ಚಿನ್ನದ ಮೊಸಳೆ ಪ್ರತ್ಯಕ್ಷವಾಗಿ ಮತ್ತೆ ದೇವಿಯೊಳಗೆ ಐಕ್ಯವಾಗುತ್ತದೆ. ಉದಯಗಿರಿ ಶಿಖರದ ಮೇಲೆ ಅಮಾವಾಸ್ಯೆಯ ದಿನ ಚಂದ್ರಗ್ರಹಣ ಸಂಭವಿಸುತ್ತದೆ. ಆಗಸದಿಂದ 2 ಚಿನ್ನದ ಹಂಸಗಳು ಬಂದು ನಗರಗಳಲ್ಲಿ, ಅರಣ್ಯಗಳಲ್ಲಿ ಸಂಚರಿಸುತ್ತವೆ. ಅದನ್ನು ಹಿಡಿಯಲು ಹೋದಂಥ ಪಾಪಿಗಳು ನೋಟ ಕಳೆದುಕೊಂಡು ಲಕ್ಷಾಂತರ ಸಂಖ್ಯೆಯಲ್ಲಿ ಮೃತಪಡುತ್ತಾರೆ. ಇಂದ್ರಧನಸ್ಸೊಂದು ಆಗಸದಲ್ಲಿ ಪೂರ್ವದಿಂದ ಪಶ್ಚಿಮದವರೆಗೂ 1 ಯೋಜನೆಯಷ್ಟು ಉದ್ದ ಅಗಲವಾಗಿ ಬೆಳ್ಳಿ ಪರದೆಯಂತೆ ಕಾಣಿಸುತ್ತದೆ. ಪರ್ವತಗಳಿಂದ ಘಣ್ ಘಣ್ ಎಂಬ ಶಬ್ದ ಕೇಳಿಸುತ್ತದೆ. ಇಂತಹ ಎಷ್ಟೋ ಚಿತ್ರ ವಿಚಿತ್ರವಾದ ಸಂಘಟನೆಗಳು ನಡೆಯುತ್ತವೆ ಎಂದು ಕಾಲಜ್ಞಾನದಲ್ಲಿ ಬರೆಯಲಾಗಿದೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಆಸಕ್ತಿಕರ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.